ದೇವರನಾಡು ಕೇರಳದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಪ್ರಮುಖವಾಗಿ ರಾಜ್ಯದ 11 ಜಿಲ್ಲೆಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಯಾವ ಜಿಲ್ಲೆಯಲ್ಲಿ ಕೇರಳ ಭಾಗದಲ್ಲಿ ಮಳೆ ಧಾರಾಕಾರವಾಗಿ ಸುರಿತಾ ಇದೆ, ಕುಂಭದ್ರೋಣ ಮಳೆಗೆ ಯಾವ ಜಿಲ್ಲೆಗಳು ತತ್ತರಿಸಿ ಹೋಗಿದೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಮುಂದಿನ 3 ಗಂಟೆಗಳಲ್ಲಿ ಭಾರಿ ಮಳೆ ಆಗುತ್ತೆ, ಎಚ್ಚರವನ್ನು ವಹಿಸಿ ಅಂತ ನದಿ ಪಾತ್ರದ ಜನರಿಗೆ ಮತ್ತು ಸಮುದ್ರ ತೀರದಲ್ಲಿ ವಾಸ ಮಾಡುವಂತಹ ಜನರಿಗೂ ಎಚ್ಚರಿಕೆಯನ್ನು ಕೊಡಲಾಗಿದೆ. ಪ್ರಮುಖವಾಗಿ 11 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ನ ಮುನ್ಸೂಚನೆ. ಧಾರಾಕಾರ ಮಳೆ ಅಂತ ಅಂದರೆ ಆಲ್ಮೋಸ್ಟ್ ಒಂದೇ ದಿನದಲ್ಲಿ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆದಾಗ ಅದನ್ನು ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡಲಾಗುತ್ತೆ. ಸೊ ರೆಡ್ ಅಲರ್ಟ್ನ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ರಸ್ತೆಗಳು ಅಲ್ಲಿ ಕೊಚ್ಚಿ ಹೋಗ್ತಾ ಇರೋದು, ರಸ್ತೆ ಇದೆಯಾ ಅಲ್ಲಿ ಅಂತ ಅನ್ನಿಸ್ಬಿಡಬೇಕು, ಆ ಮಟ್ಟಕ್ಕೆ ನೀರು ಫೋರ್ಸ್ ಆಗಿ ಹರಿತಾ ಇದೆ. ಅಲ್ಲಲ್ಲಿ ಬಹುತೇಕ ಹೆದ್ದಾರಿ ಪ್ರದೇಶಗಳಿರ್ಬೋದು ಅಥವಾ ಪರ್ವತದ ಪ್ರದೇಶದಲ್ಲೂ ಕೂಡ ಇಂಥದ್ದೇ ಚಿತ್ರಣ ಕಾಣಿಸ್ತಾ ಇದೆ. ಮಂಜೇಶ್ವರದ ಚಿತ್ರಣವನ್ನು ನೀವೀಗ ನೋಡ್ತಾ ಇದ್ದೀರಾ. ಬೋಟ್ನ ಮೂಲಕ ನಿರಾಶ್ರಿತರ ಕೇಂದ್ರಕ್ಕೆ ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. NDRF ಇರ್ಬೋದು ಅಥವಾ SDRF ಸಿಬ್ಬಂದಿಗಳಿರ್ಬೋದು ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳಲ್ಲಿ ವಾಸ ಮಾಡುವಂತಹ ಜನರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಮಂಜೇಶ್ವರ ಮಂಗಳೂರಿನಿಂದ ಬಹಳ ಹತ್ತಿರದಲ್ಲಿರುವಂತಹ ಊರು. ಮಂಗಳೂರಿಗೂ ಮಂಜೇಶ್ವರ ಊರಿಗೂ ಬಹಳ ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಊರೇ ಮಂಜೇಶ್ವರದಲ್ಲಿ ಜಲಾವೃತವಾಗಿರೋದ್ರ ಡೀಟೇಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅದರಲ್ಲಿ ಅರ್ಧ ಭಾಗದಷ್ಟು ಜನ ಕನ್ನಡ ಕೂಡ ಮಾತಾಡ್ತಾರೆ. ಈ ಭಾಗದಲ್ಲಿ ಮಂಜೇಶ್ವರ ಸ್ಪೆಷಲಿ ದ್ವೀಪದಂತಹ ಸನ್ನಿವೇಶವನ್ನ ಮಂಜೇಶ್ವರದ ಜನ ನೋಡ್ತಾ ಇದ್ದಾರೆ. ನದಿ ಪಾತ್ರದ ಬಳಿ ಇರುವಂತಹ ಗ್ರಾಮ ಇರ್ಬೋದು, ತೋಟ ಇರ್ಬೋದು, ಎಲ್ಲವೂ ಕೂಡ ನೀರಿನಿಂದ ಆವೃತ ಆಗಿದೆ. ಕೋಸ್ಟಲ್ ರೀಜನ್ ಅವರಿಗೆ ಮಳೆ ಹೊಸದೂ ಅಲ್ಲ, ನೆರೆ ಹೊಸದೂ ಅಲ್ಲ. ಈ ಥರ ಮೆಟ್ಲ ತನಕ ನೀರು ಬರೋದು, ಗ್ರೌಂಡ್ ಫ್ಲೋರ್ ನೀರಿನಿಂದ ಆವೃತ ಆಗೋದು ಪ್ರತಿ ವರ್ಷ ನೋಡ್ತಾ ಇರ್ತಾರೆ. ಬಟ್ ಈ ಸಲ ಮೇ 3ನೇ ವಾರದಿಂದ ಇಂತಹ ಚಿತ್ರಣ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲೆಲ್ಲಿ ಅಪಾಯದ ಏರಿಯಾಗಳು ಝೋನ್ ಅಂತ ಹೇಳಲಾಗ್ತಾ ಇದ್ಲು ಅಲ್ಲೆಲ್ಲ ಜನರನ್ನ ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇದೆ. ಇಲ್ಲೂ ನೋಡ್ತಾ ಇದ್ದೀರಾ, ಚರ್ಚ್ ಇರ್ಬೋದು, ದೇವಸ್ಥಾನ. ಇನ್ನು ಇಲ್ಲಂತೂ ಕಾರು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಕಾರಿನ ಮೇಲ್ಭಾಗ ಮಾತ್ರ ಗೋಚರಿಸ್ತಾ ಇದೆ. ಮಳೆಗೆ ಒಂದೊಂದು ಚಿತ್ರಣ ಕೂಡ ಮಳೆ ಎಷ್ಟು ಭಯಾನಕತೆಯನ್ನು ಸೃಷ್ಟಿ ಮಾಡಿದೆ ಅನ್ನೋದಕ್ಕೆ ನದಿ ಪಾತ್ರದಲ್ಲಿ ವಾಸ ಮಾಡೋ ಜನರ ಸ್ಥಿತಿ ಸಾಕ್ಷಿ ಹೇಳ್ತಾ ಇದೆ. ಎದೆ ಎತ್ತರಕ್ಕೆ ನೀರು ನಿಂತಿರೋದನ್ನು ಗಮನಿಸ್ತಾ ಇದ್ದಾರೆ. ಅದೇ ನೀರಿನಲ್ಲಿ ಸಹಾಯವನ್ನ ಕೇಳ್ತಾ ಒಂದು ಮಸೀದಿ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಪರಿಸ್ಥಿತಿ ಹೇಗಿದೆ ಅಂತ. മഴ കുറഞ്ഞെങ്കിൽ ചിലപ്പോൾ ಇನ್ನು ಕರ್ನಾಟಕದ್ದೇ ಭಾಗ ಆಗಿತ್ತು ಒಂದು ಕಾಲದಲ್ಲಿ ಕಾಸರಗೋಡು. ಸೊ ಮಂಗಳೂರಿಗೆ ಅಗೇನ್ ಹತ್ರ ಇರುವಂತಹ ಮತ್ತೊಂದು ಜಿಲ್ಲೆ ಕಾಸರಗೋಡು. ಇಲ್ಲೂ ಕೂಡ ಅಷ್ಟೇ, ರಸ್ತೆ ಮೇಲೆ ಗುಡ್ಡ ಕುಸಿತ ಆಗಿದೆ. ಅನಾಹುತದ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗೆ ತೋಟಕ್ಕೂ ಕೂಡ ನೀರು ನುಗ್ಗಿರೋದು ಕಂಡು ಬರ್ತಾ ಇದೆ. ರಸ್ತೆಗಳು ಕೂಡ ನೀರಿನಿಂದ ಆವೃತ ಆಗಿದೆ. ರಸ್ತೆ ಮೇಲೆ ನೀರು ನಿಂತ ಪರಿಣಾಮ ವಾಹನ ಸವಾರರು ಕೂಡ ಪರದಾಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಮಳೆ ಆದರೆ ಏನಪ್ಪ ಕತೆ ಅನ್ನೋದು. ಆಮೇಲೆ ಅಂಗಡಿಗಳನ್ನೆಲ್ಲ ಬಂದ್ ಮಾಡಿ ಮುಗಿಸಲಾಗಿದೆ. ಕೇರಳ ಭಾಗದಲ್ಲಿ ಒಂದೇನಂತ ಅಂದರೆ ವಾರದಲ್ಲಿ ಒಂದು 3-4 ದಿನ ಅಂತೂ ಬೇರೆ ಬೇರೆ ಕಾರಣಕ್ಕೆ ನಾರ್ಮಲಾಗಿ ಫಂಕ್ಷನ್ ಆಗೋ ದಿನಾನೇ ಕ್ಲೋಸ್ ಇರುತ್ತೆ ಅಂಗಡಿಗಳು. ಇನ್ನಿತರ ಮಳೆ ಎಲ್ಲ ಬಂದಮೇಲೆ ಮುಗೀತು. ಬೇಸಿಕ್ ಫೆಸಿಲಿಟಿಗಳು ಸಿಗೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಬೇರೆ ಬೇರೆ ಪ್ರತಿಭಟನೆ ಗಿಟಿಭಟನೆ ಅಂತ ವಾರಕ್ಕೆ 4 ದಿನ ಕ್ಲೋಸೇ ಇರುತ್ತೆ ಅಂಗಡಿಗಳು. ದೇವಸ್ಥಾನದ ಪ್ರಾಂಗಣದ ಒಳಗೆ ನೀರು ನುಗ್ಗಿರೋದನ್ನು ಗಮನಿಸ್ತಾ ಇದ್ದಾರೆ. ಇದರ ಪರಿಣಾಮ ಕಾಸರಗೋಡಿನ ಮದ್ದೂರು ದೇವಸ್ಥಾನ ಕೂಡ ಮುಳುಗಡೆ ಆಗಿದೆ.